me forever on fire. ಸಂಪುಟ ವಿಸ್ತರಣೆ ಮಾಡೋ ಅಧಿಕಾರ ಸಿಎಂ ಅವರಿಗೆ ಇದೆ. ಸರ್ಜರಿ ಅಥವಾ ಪುನರ್ರಚನೆ ಸಿಎಂ ಅವ್ರಿಗೆ ಬಿಟ್ಟಿದ್ದು. ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಕೆಲಸ ಹಿನ್ನೆಲೆ ಸಿಎಂ ಡಿಸಿಎಂ ದೆಹಲಿಗೆ ಭೇಟಿ ನೀಡಿದ್ದಾರೆ. ಪಕ್ಷದ ಆಂತರಿಕ ವಿಚಾರವಾಗಿಯೂ ಕೂಡ ದೆಹಲಿಗೆ ತೆರಳಿದ್ದಾರೆ. ಅವರು ಯಾವುದೇ ಪಟ್ಟಿ ಹಿಡ್ಕೊಂಡು ದೆಹಲಿಗೆ ತೆರಳಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಮೊದಲಿಂದಲೂ ಕೂಡ ಚರ್ಚೆ ಇದೆ. ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಅವ್ರು ಕೇಳಬೇಕು, ಯಾಕೆ ಮಾಡೋದು ಅಧಿಕಾರ ಬಿಡೋದು ಅವ್ರಿಗಿದೆ, ನಮಗಂತೆ ಅಧಿಕಾರ ಇಲ್ಲವೇ ಇಲ್ಲ. ನಾವು ಕೇಳಿದ್ದೀವಿ ಮಾಡ್ತಾರಂತ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಷ್ಟೇ. ಹೌದು, ಏನಂದರೆ ಕೆಲಸ ಇದ್ದಾರೆ. ಅವರು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ, ಒಬ್ಬರು ಉಪಮುಖ್ಯಮಂತ್ರಿ, ಅವ್ರದ್ದೇ ಅಂತ ದೊಡ್ಡ ಖಾತೆಗಳಿದೆ. ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಆಗಬೇಕು ಅಥವಾ ನಮ್ಮ ವರಿಷ್ಠರ ಭೇಟಿ ಆಗಬೇಕು. ಏನು ಇದ್ದಿರ್ಬೇಕು, ಏನಾರ ಕಾರ್ಯಕ್ರಮ ಇರೋದು ಕೆಲಸ ಇರ್ಬೋದು. ಪಟ್ಟಿ ಹಿಡ್ಕೊಂಡು ಹೋಗಿದಾರಂತೆ ನೋಡಿ, ನೀವು ಅವ್ರನ್ನೇ ಕೇಳಬೇಕು. ಪಟ್ಟಿ ಹಿಡ್ಕೊಂಡು ಹೋಗ್ಯಾರೋ, ಹಂಗೆ ಹೋಗ್ಯಾರೋ, ಹೆಂಗೆ ಹೋಗ್ಯಾರೋ, ನಮಗೇನು ಗೊತ್ತಾಗೋದು ಕೇಳಬೇಕು. ಅವ್ರು ಹೋಗಿದ್ದಾರೆ, ಯಾಕೆ ಹೋಗಿದಾರೋ, ಎದಕ್ಕೆ ಹೋಗ್ಯಾರ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅದು ಏನು ಅಲ್ಲಿ ಉತ್ತರ ಸಿಗ್ಬೋದು. ಸರ್, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಬರ್ತಾ ಇತ್ತು. ಚರ್ಚೆ ಭಾಳ ಸಿದ್ಧ ಇದೆ ಈಗಲ್ವೇ. ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ. ಸರ್ಕಾರ ಇದ್ದಾಗ ಚರ್ಚೆ ಇದ್ದೇ ಇದೆ, ಹೊಸದೇನಲ್ಲ, ಚರ್ಚೆ ಇದ್ದೇ ಇದೆ. ಓಕೆ, ಅದನ್ನು ಸಿ ಎಂ ಅವ್ರು ಕೇಳಬೇಕು, ಯಾಕೆ ಮಾಡೋದು ಅಧಿಕಾರ ಬಿಡೋದು ಅವ್ರಿಗಿದೆ,